भगवंत बीरलिंगेश्वर महाराज के, गादिलिंगेश्वर महाराज के, त्रैलोक्य संपदालय समूर्लेखन विद्य सच्चिदानंद रूपाय शिवाय परब्रह्मणे नमः. ಸರ್ವಪ್ರಥಮದಲ್ಲಿ ಆರಾಧ್ಯ ಗುರುವರಯ ಭಗವಂತ ಜಗದಾದಿ ಜಗದ್ಗುರು ರೇವಣಾಶ್ರಿತೇಶ್ವರರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ, ಬೀರಲಿಂಗೇಶ್ವರರಲ್ಲಿ, ಮಹಿಮಾಪುರುಷ ಮಾಳಿಂಗರಾಯರಲ್ಲಿ, ಮೈಲಾರಲಿಂಗೇಶ್ವರರಲ್ಲಿ, ಭಕ್ತ ಕನಕದಾಸರನ್ನು ಮೊದಲು ಮಾಡಿಕೊಂಡು ಈ ಭಾಗದ ಆರಾಧ್ಯ ದೈವ ಬಂದ ಭಕ್ತರ ಬಂಧನ ಅಳಿಸುವ ಮಹಾನ್ ಚೇತನನಾಗಿ ಬೆಳಗುವಂತ ಗಾದಲಿಂಗ ಅಜ್ಜನವರ ಪವಿತ್ರವಾಗಿರತಕ್ಕಂಥ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ, ಅಂತ ಪುಣ್ಯಾತ್ಮನ ಪುಣ್ಯಕ್ಷೇತ್ರದಲ್ಲಿ ಭೋಜನಾಲಯದ ಉದ್ಘಾಟನಾ ಸಮಾರಂಭದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕರುಣಿಸಿರತಕ್ಕಂಥ ಈ ಹಾಲು ಮತ ಸಮಾಜ ಕಂಡಿರತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಸಂತರು, ನಡೆದಾಡುವ ದೇವರು, ಮಾತನಾಡುವ ದೇವರು, ಈ ಸಮಾಜಕ್ಕೆ ದಾರಿಯ ದೀಪವನ್ನು ತೋರಿಸಿಕೊಟ್ಟು ಸಮಾಜನ ಉದ್ಧಾರದ ಪಥದತ್ತ ತೆಗೆದುಕೊಂಡು ಹೋಗುತ್ತಿರತಕ್ಕಂಥ ಶ್ರೀಮದ್ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳ ಪವಿತ್ರ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಭಕ್ತಿಯಿಂದ ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪವಿತ್ರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಸಮಾಜದ ಅತಿಥಿ ಮಹೋದಯರನ್ನ ಮೊದಲು ಮಾಡಿಕೊಂಡು, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಗಾದಲಿಂಗೇಶ್ವರನ ಪರಮ ಭಕ್ತರಾಗಿರತಕ್ಕಂಥ ಎಲ್ಲ ಶರಣ ತಾಯಿ ತಂದೆಯರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಉಳಿಯಂ ಗ್ರಾಮದಲ್ಲಿ ಈ ಭಾಗದೊಳಗೆ ಬದುಕಿ ಬಾಳಿ ಹೋಗಿರತಕ್ಕಂಥ ಅತ್ಯಂತ ಶ್ರೇಷ್ಠ ಸಂತನಾಗಿರತಕ್ಕಂಥ ಗಾದಿಲಿಂಗಪ್ಪನಜ್ಜನವರ ಒಂದು ಪವಿತ್ರವಾಗಿರತಕ್ಕಂಥ ಅಂಗಳದಲ್ಲಿ ನಾವು ಅದನ್ನು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕಿದ್ದೇವೆ. ಈ ಹಾಲು ಮತ ಪರಂಪರೆಯಲ್ಲಿ ಬಹಳ ವಿಶೇಷತೆಗಳು ಹಾಗೂ ಪವಾಡಗಳನ್ನ ನಾವು ನಿತ್ಯವೂ ಕೂಡ ಕಾಣ್ತಿರುತ್ತೇವೆ. ಕೆಲವೊಂದು ಭಾಗಕ್ಕೆ ವಿಶೇಷ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪವಾಡಗಳಿರ್ತಾವೆ. ಈ ಗಾದಲಿಂಗೇಶ್ವರ ಅಜ್ಜನ ಪವಾಡ ಕೂಡ ಬತ್ತಿ ನುಂಗುವ ಪವಾಡ ಅಂತ ಕರೀತಾರೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದ್ರೆ ಬೀರಲಿಂಗೇಶ್ವರ, ಮಾಳಿಂಗರಾಯ, ಜಡ್ಡಿಂಗರಾಯ, ಕರಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಅಲಗ ಸೇವಾ ಅಂತ ಮಾಡ್ತಾರೆ. ಈ ಯಾದಗಿರಿ, ಶಾಪುರ, ಸುರಪುರ ಭಾಗಕ್ಕೆ ಹೋದ್ರೆ ಸರಪಳಿ ಸೇವಾ ಅಂತ ಮಾಡ್ತಾರೆ. ಈ ಹಾಲು ಮತ ಪರಂಪರೆಯಲ್ಲಿ ಅನೇಕವಾಗಿರತಕ್ಕಂಥ ಸೇವೆಗಳನ್ನ ನಾವು ಕಾಣ್ತಿರ್ತೀವಿ. ಆದ್ರೆ ಈ ಸೇವೆ ಪವಾಡಗಳನ್ನ ಸಾಮಾನ್ಯವಾಗಿರತಕ್ಕಂಥವ್ರು ಯಾರು ಕೂಡ ಮಾಡಕ್ಕಾಗುವುದಿಲ್ಲ. ಇಂಥ ಒಂದು ಪವಾಡ ನಡಿಬೇಕಾಗಿತ್ತಂದ್ರೆ ಅದಕ್ಕೆ ನಮ್ಮ ಪೂರ್ವಿಕರಾಗಿರತಕ್ಕಂಥ ಬೀರಲಿಂಗೇಶ್ವರ, ಮಾಳಿಂಗರಾಯ, ಮೈಲಾರಲಿಂಗೇಶ್ವರನ ಆಶೀರ್ವಾದ ಈ ಹಾಲು ಮತ ಸಮಾಜಕ್ಕೆ ಬಹಳ ಗಟ್ಟಿಯಾಗಿ ನೆಲೆ ಊರಿದೆ. ಅಂತ ಆಶೀರ್ವಾದದಿಂದಾಗಿ ಮುಂದೆ ಬರುವಂತ ಪವಾಡಗಳನ್ನ, ಮುಂದೆ ಬರುವಂತ ಶುಭ ಸೂಚನೆಯನ್ನ, ಕೆಡಕ ಸೂಚನೆಯನ್ನ ಆ ಬತ್ತಿ ನುಂಗೋ ಸೇವೆಯಲ್ಲಾಗಿರ್ಬೋದು, ಅಲಗ ಸೇವೆಯಲ್ಲಾಗಿರ್ಬೋದು, ಮೈಲಾರದಲ್ಲಿ ನಡೆಯುವಂತ ಕಾರಣಿಕ ಆಗಿರ್ಬೋದು, ಇಂಥ ಮುಖಾಂತರವಾಗಿ ಹಾಲು ಮತ ಸಮಾಜದವರ ಬಾಯಿ ಮುಖಾಂತರವಾಗಿ ತಿಳಿಸಿಕೊಡುವಂತ ಶಕ್ತಿ ಆ ಭಗವಂತ ಬೀರಲಿಂಗೇಶ್ವರ ನಮ್ಮ ಹಾಲು ಮತ ಸಮಾಜಕ್ಕೆ ಬಹಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ. ಇಂಥ ಒಂದು ಪವಿತ್ರವಾಗಿರತಕ್ಕಂಥ ಹಾಲು ಮತ ಸಮಾಜದ ಪವಾಡಗಳನ್ನ ಒಂದೆರಡು ಆಗಿರತಕ್ಕಂಥದ್ದಲ್ಲ, ಬಹಳ ಅಗ್ರಗಣ್ಯವಾಗಿರತಕ್ಕಂಥ ಪವಾಡಗಳು. ಇವತ್ತಿನ ದಿನ ಮಾಳಿಂಗರಾಯ ಅನ್ನುವಂಥ ಮಹಾತ್ಮ ಇವತ್ತು ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದೊಳಗೆ, ಇವತ್ತು ಹೆಂಗ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗದೊಳಗ ಗಾದಲಿಂಗಪ್ಪಜ್ಜನ ದೇವಸ್ಥಾನ ಐತಲ್ಲ, ಹಂಗ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದೊಳಗೆ ಮಾಳಿಂಗರಾಯನ ಪವಾಡಗಳಿದ್ದಾವು. ಈ ಹಾಲು ಮತ ಸಮಾಜಕ್ಕಾಗಿ ಬದುಕಿ ಬಾಳಿ ಹೋಗಿರತಕ್ಕಂಥ ಮಾಳಿಂಗರಾಯ
ಅನೇಕ ಪವಾಡದ ಲೀಲೆಗಳನ್ನ ಆ ಭಗವಂತ ಸಮಾಜಕ್ಕಾಗಿ ಕೊಡ್ತಾನ. ಪವಿತ್ರವಾಗಿರ್ತಕ್ಕಂಥ ಕಂಬಳಿಯನ್ನ ಹಾಲುಮತ ಸಮಾಜಕ್ಕೆ ಕೊಡ್ತಾನ. ನಾವೆಲ್ಲರೂ ಅತ್ಯಂತ ಭಕ್ತಿಯಂತ್ರ ಪ್ರೀತಿಯಂತ್ರ ಹಣಿ ಮ್ಯಾಲ ಹಚ್ಚುವಂತ ಭಂಡಾರ ಮೈಲಾರಲಿಂಗನ ಭಂಡಾರ, ಮಾಳಿಂಗರಾಯಣ ಭಂಡಾರ. ನಮ್ಮ ಬದುಕಿನ ಬಂಧನವನ್ನ ಬಯಲು ಮಾಡುವಂತ ಶಕ್ತಿ ಆ ಭಂಡಾರದೊಳಗದ. ಆ ಭಂಡಾರವನ್ನ ನಂಬಿ ನಮಗ ಬಂದಿರತಕ್ಕಂಥ ಕಷ್ಟವನ್ನ, ನಮಗ ಬಂದಿರತಕ್ಕಂಥ ಸಂಕಷ್ಟವನ್ನ ಯಾರ ಮುಂದರೆ ಹೇಳಿದಾಗ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋದಿಲ್ಲ. ಆದ್ರೆ ನೀವು ನಂಬಿರ್ತಕ್ಕಂಥ ಭಗವಂತ ಮೈಲಾರಲಿಂಗ, ಮಾಳಿಂಗರಾಯ, ಗಾದಲಿಂಗೇಶ್ವರ ಅವರ ಗುಡಿಗೆ, ದೇವಸ್ಥಾನಕ್ಕೆ ಹೋಗಿ ಅವರ ಅಂಗಳದೊಳಗೆ ಬಿದ್ದಿರತಕ್ಕಂಥ ಒಂದು ಭಂಡಾರದ ಬೊಟ್ಟನ್ನ ನಮ್ಮ ಹಣಿ ಮ್ಯಾಗ ಹಚ್ಕೊಂಡು ನಮ್ಮ ಬದುಕು ಬಂಗಾರ ಆಗುವಂತ ಶಕ್ತಿ, ನಮ್ಮ ಬದುಕು ಬಂಗಾರ ಆಗುವಂತ ಶಕ್ತಿ ಆ ಹಾಲುಮತ ಸಮಾಜದ ಅನೇಕ ದೇವಾಲಯಗಳಲ್ಲಿ ನಾವು ನಿದರ್ಶನವಾಗಿ ಇವತ್ತಿನ ದಿನ ಕಾಣ್ಲಿಕ್ಕತ್ತಿದ್ದೀವಿ. ಭಂಡಾರವನ್ನ ನಂಬಿ ನಾವು ಬದುಕಿದ್ದೇ ಆಗಿತ್ತಂದ್ರ ಆ ಭಂಡಾರದಿಂದ ನಮ್ಮ ಬದುಕು ಬಂಗಾರ ಆಗ್ತದ. ಭಂಡಾರದ ಮೇಲೆ ಅಪನಂಬಿಕೆಯನ್ನಿಟ್ಟು ಹಾಲುಮತ ಸಮಾಜ ತಂದ್ರೆ ನಂಬಿಕೆ ಉಳ್ಳ ಸಮಾಜ. ಹಾಲುಮತ ಸಮಾಜದವರು ಅತ್ಯಂತ ಮುಕ್ತವಾಗಿರತಕ್ಕಂಥವರು, ಮೋಡ ಭಕ್ತಿಗೆ ಕೇಳಿಲ್ಲ ಅನ್ನುವಂಥದ್ದನ್ನು ನಾವು ಕಾಣ್ತಿರ್ತೀವಿ. ಇವತ್ತು ಸಿಂದಗಿ, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನೊಳಗೆ ಗೋಲಗೇರಿ ಗೊಲ್ಲಾಳೇಶ್ವರ ಅನ್ನುವಂಥ ಒಬ್ಬ ಶರಣ ಹಾಲುಮತ ಸಮಾಜದ ಶರಣನಿದ್ದಾನೆ. ಅವನು ಶ್ರೀಶೈಲಕ್ಕೆ ಹೋಗ್ತಿದ್ರಂತ. ನಿಮ್ಮ ಆಂಧ್ರ ಭಾಗದಲ್ಲಿರ್ತಕ್ಕಂಥ ಶ್ರೀಶೈಲಕ್ಕೆ ಅನೇಕ ಜನ ಶರಣರು ಹೋಗ್ತಿದ್ರಂತ. ಈ ಕುರಿ ಕಾಯುವಂತ ಗೊಲ್ಲಾಳಪ್ಪ, ಕೇವಲ ಒಬ್ಬ ಕುರಿ ಕಾಯುವಂತ ಗೊಲ್ಲಾಳಪ್ಪ ದಾರಿ ಕೂಡಿ ಪಾದಯಾತ್ರೆ ಹೋಗುವಂತವ್ರನ್ನ ಕರೆದು ಕೇಳ್ತಾರಂತ, ನೀವೆಲ್ಲಿಗೆ ಹೊಂಟೀರಿ? ನಾವು ಶ್ರೀಶೈಲಕ್ಕೆ ಹೊಂಟೀವಿ ತಂದಾಗ, ಬರುವಾಗ ಶ್ರೀಶೈಲದಿಂದ ನನಗೊಂದು ಲಿಂಗವನ್ನ ತೆಗೆದುಕೊಂಡು ಬರ್ರಿ, ಆ ಲಿಂಗ ಸೇವೆಯನ್ನ ನಾನು ಕೂಡ ನಿತ್ಯ ಮಾಡ್ತೀನಿ ಅಂತ ಹೇಳಿದ್ರಂತ. ಇವರು ಕಾಶಿ ಶ್ರೀಶೈಲದ ಯಾತ್ರೆಗೆ ಹೋಗ್ತಾರ, ಬರುವಾಗ ಲಿಂಗ ತರೋದನ್ನ ಮರೆತು ಬಂದ್ಬಿಟ್ಟಿರ್ತಾರಂತ. ಆ ಗೊಲ್ಲಾಳಪ್ಪ ಬರೋ ದಾರಿ ಒಳಗ ಕಾಣ್ಕೋತ ಕುಂತಾನ. ಯಾಕಂದ್ರೆ ಶ್ರೀಶೈಲಕ್ಕೆ ಹೋಗಿ ಬರುವವರು ನನಗೆ ಲಿಂಗವನ್ನು ತಗೊಂಡುಕೊಂಡು ಬರುತ್ತಾರ, ಆ ಲಿಂಗ ಪೂಜೆಯನ್ನು ಮಾಡಿ ಶ್ರೀಶೈಲದ ಮಲ್ಲಿಕಾರ್ಜುನನ್ನ ನಾನು ಒಲಿಸ್ಕೋಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಆ ಗೊಲ್ಲಾಳಪ್ಪ ದಾರಿ ಒಳಗೆ ಕಾಲ್ಕೊಂಡು ಕುಂತಾನ. ಇವರು ಲಿಂಗ ತರೋದು ಮರ್ತು ಬಂದಾರಂತ. ಲಿಂಗ ತರೋದು ಮರ್ತು ಬಂದಾರ. ಆ ಗೊಲ್ಲಾಳಪ್ಪನ ನೋಡಿದಾಗ ಇವ್ರಿಗೆ ಗೊತ್ತಾಗ್ತದ, ನಾವು ಲಿಂಗ ತರದವನಿಗೆ ಗೊತ್ತಾಗ್ಲಿಕ್ಕಂದ್ರ ಆ ಗೊಲ್ಲಾಳಪ್ಪನವನ್ನ ಕಟ್ಟಿ ಬಡಿತಾನಂತೇಳಿ ಆ ದಾರಿ ಒಳಗೆ ಬಿದ್ದಿರತಕ್ಕಂತ ಕುರಿಯ ಹಿಕ್ಕಿಯ ಕಾಳನ್ನ ಕೈ ಒಳಗೆ ಹಿಡ್ಕೊಂಡು ಬರ್ತಾರ. ಕೈ ಒಳಗೆ ಹಿಡ್ಕೊಂಡು ಬಂದು ಆ ಗೊಲ್ಲಾಳಪ್ಪನ ಕೈ ಒಳಗೆ ಕೊಡ್ತಾರಂತ. ಇದು ಬಿಚ್ಚಿ ನೋಡಬೇಡ, ಇದ್ರೊಳಗೆ ಶ್ರೀಶೈಲದ ಮಲ್ಲಿಕಾರ್ಜುನನ ಲಿಂಗ ಐತಿ, ನಿನ್ನ ಕುರಿಯ ಹಿಕ್ಕಿ ಒಳಗ ಈ ಲಿಂಗವನ್ನಿಟ್ಟು ನಿತ್ಯವೂ ಕೂಡ ಪೂಜೆ ಮಾಡು, ಆ ಭಗವಂತ ಶ್ರೀಶೈಲದ ಮಲ್ಲಿಕಾರ್ಜುನ ಆಶೀರ್ವಾದ ಮಾಡ್ತಾನಂತ ಆ ಗೊಲ್ಲಾಳಪ್ಪಗೆ ಹೇಳಿದ್ರು. ಮೋಡ ಕುರುಬ, ಬಹಳ ಸಾಮಾನ್ಯವಾಗಿರತಕ್ಕಂಥ ಕುರುಬ, ಆ ಶ್ರೀಶೈಲದಿಂದ ತಗೊಂಡು ಬಂದಾರ ಲಿಂಗ ಅಂತ ಭಾವಿಸಿ ದಾರಿ ಒಳಗೆ ಬಿದ್ದಿರ್ತಕ್ಕಂಥ ಕುರಿಯ ಹಿಕ್ಕಿಯನ್ನ ಅತ್ಯಂತ ಭಕ್ತಿ ಭಾವದಿಂದ ಆ ಕುರಿ ಹಿಕ್ಕಿಯ ಡಿಕ್ಕಿ ಒಳಗೆ ಇಟ್ಕೊಂಡು ನಿತ್ಯವೂ ಕೂಡ ಕುರಿ ಹಾಲವನ್ನ ಹಾಕಿ ನಿತ್ಯವೂ ಕೂಡ ಅಭಿಷೇಕವನ್ನ ಮಾಡಿ ನಿತ್ಯವೂ ಕೂಡ ಪೂಜೆ ಪುನಸ್ಕಾರವನ್ನ ಮಾಡಿದಾಗ ಒಂದು ದಿನ ಶ್ರೀಶೈಲದ ಮಲ್ಲಿಕಾರ್ಜುನ ಅದ ಹಿಕ್ಕಿ ಒಳಗೆ ಉದ್ಭವವಾಗಿ ಆ ಗೊಲ್ಲಾಳಪ್ಪನಿಗೆ ದರ್ಶನ ಕೊಡ್ತಾನಂತ. ಇದು ಹಾಲುಮತ ಧರ್ಮದ ಶ್ರೇಷ್ಠತೆಯಾಗಿರತಕ್ಕಂಥದ್ದು. ಯಾರೂ ಕೂಡ ಇವತ್ತಿನ ದಿನ ನಂಬಿರ್ತಕ್ಕಂತಹ ಭಕ್ತರನ್ನ ಕೈ ಬಿಡುವಂತಹ ದೇವರ ಹಾಲುಮತ ಸಮಾಜದೊಳಗಿಲ್ಲ. ನೀವೇನು ಭಕ್ತಿ ಭಾವವನ್ನಿಟ್ಟು ನಿಷ್ಕಾಮ ಭಕ್ತಿವನ್ನಿಟ್ಟು ನಡೆದಿದ್ದೇ ಆಗಿತ್ತಂದ್ರ ಈ ನಾಡಿನೊಳಗಿರ್ತಕ್ಕಂಥ ಅನೇಕ ಹಾಲುಮತ ಪರಂಪರೆಯ ಎಲ್ಲ ದೇವಾನ ದೇವತೆಗಳು ನಿಮ್ಮನ್ನ ಕಾಯ್ತಾರ ಅನ್ನುವಂಥ ಸಂದರ್ಭದ ಅತ್ಯಂತ ಭಕ್ತಿಯುತವಾಗಿ ಸ್ಮರಿಸಿ ಇವತ್ತಿನ ದಿನ ಈ ಭಾಗಕ್ಕೆ ಒಂದು ಪುಣ್ಯ ಅನಿಸ್ತದ. ಎಂತ ಪುಣ್ಯ ಅಂತಂದ್ರೆ ಕೇವಲ ಈ ಭಾಗಕ್ಕೆ ಅಷ್ಟೇ ಅಲ್ಲ, ಅಖಂಡ ಭಾರತ ದೇಶಕ್ಕೆ ಒಂದು ಪುಣ್ಯ ಅನಿಸ್ತದ. ಇಂಥ ಶ್ರೀಮದ್ ಜಗದ್ಗುರುಗಳು ನಮ್ಮ ಸಮಾಜಕ್ಕೆ ಸಿಕ್ಕಿರತಕ್ಕಂಥದ್ದು. ಮಾತೃ ಹೃದಯದ ಪರಮ ಪೂಜ್ಯರಾಗಿರತಕ್ಕಂಥವ್ರು 12ನೇ ಶತಮಾನದೊಳಗ ಅಣ್ಣ ಬಸವಣ್ಣ ಕಲ್ಯಾಣದೊಳಗ ಅನುಭವ ಮಂಟಪವನ್ನ ಕಟ್ಟಿ ಶೋಷಿತ ಸಮುದಾಯಗಳನ್ನೆಲ್ಲವನ್ನ ಕೂಡಿಸಿಕೊಂಡು ಈ ಸಮಾಜಕ್ಕೆ ಕೇಡನ್ನು ಬಯಸಿರತಕ್ಕಂಥ ಸಮಾಜದ ಒಡಕೆಗಳಿಗೆ ಒಳಗಾಗಿರತಕ್ಕಂಥ ಆ ಎಲ್ಲ ಸಮುದಾಯಗಳನ್ನ ಒಳಗೊಡಿಸಿಕೊಂಡು ಕಲ್ಯಾಣದೊಳಗೆ ಕ್ರಾಂತಿಯನ್ನು ಕಟ್ಟಿರತಕ್ಕಂಥ ಸಂದರ್ಭದಲ್ಲಿ 12ನೇ ಶತಮಾನದ ನಾವು ಕಂಡ್ರೆ ಇವತ್ತಿನ ಶತಮಾನದೊಳಗ 21ನೇ ಶತಮಾನದೊಳಗ ಯಾರು ಶೋಷಿತವಾಗಿರತಕ್ಕಂಥ ಜನ, ಯಾರು ಹಿಂದುಳಿದಿರತಕ್ಕಂಥ ಜನ ಕೇವಲ ಹಾಲುಮತ ಸಮಾಜ ಒಂದೇ ಅಲ್ಲ, ಶ್ರೀಮದ್ ಜಗದ್ಗುರುಗಳು ದಲಿತ ಹಿಂದುಳಿದ ಮಠಾಧೀಶರ ಒಕ್ಕೂಟವನ್ನ ಕಟ್ಟಿಕೊಂಡು ಈ ಅಖಂಡವಾಗಿರತಕ್ಕಂಥ ಭಾರತ ದೇಶದಾಗ ಕರ್ನಾಟಕದಾಗಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳನ್ನ, ಅತ್ಯಂತ ಹಿಂದುಳಿದಿರತಕ್ಕಂಥ ಎಲ್ಲ ಮಠಮಾನ್ಯಗಳನ್ನ ಮುಂದಿನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಅವು ಎಲ್ಲ ಮಠಾಧೀಶಗಳಿಗೆ ಎಲ್ಲ ಮಠಮಾನ್ಯಗಳಿಗೆ ಕೇವಲ ಸರ್ಕಾರದಿಂದ ನಮಗೆ ಅನುದಾನ ತಗೊಳಕ್ ಬಹಳ ಕಷ್ಟ ಆಗಿರತಕ್ಕಂಥ ಸಂದರ್ಭದೊಳಗೆ, ಯಾಕಂದ್ರೆ ಸರ್ಕಾರ ಸ್ಪಂದಿಸದೇ ಇರತಕ್ಕಂಥ ಸಂದರ್ಭದೊಳಗೆ ಶ್ರೀಮದ್ ಜಗದ್ಗುರುಗಳ ಮುಂದೆ ನಿಂತು ಎಲ್ಲ ಮಠಗಳಿಗೆ
ನೂರಾರು ಮಠಗಳಿಗೆ ಅನುದಾನವನ್ನ ಕೊಟ್ಟು ಈ ಸಮಾಜಕ್ಕೆ ಮುಖ್ಯವಾಹಿನಿಗೆ ಬರುವಂತ ಕಾರ್ಯವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಆದ್ರೆ ಅದು ಶ್ರೀಮದ್ ಜಗದ್ಗುರು ರೇವಣಸಿದ್ದೇಶ್ವರರ ಒಂದು ವರದಾಜ ಸಂಜೀತರಾಗಿರ್ತಕ್ಕಂಥವರು ನಮ್ಮ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳನ್ನಂತ ಗರ್ವ ಸ್ವಾಭಿಮಾನ ನನ್ನೆಲ್ಲರಿಗೂ ಕೂಡ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ, ಕೇವಲ ಸಾಮಾಜಿಕವಾಗಿರ್ತಕ್ಕಂಥದ್ದಲ್ಲ, ಆರ್ಥಿಕವಾಗಿ ಸಮಾಜವನ್ನ ಸದೃಢ ಮಾಡೋದಕ್ಕೋಸ್ಕರವಾಗಿ, ಶೈಕ್ಷಣಿಕವಾಗಿ ಇವತ್ತಿನ ಸಮಾಜ ಬೆಳಿಬೇಕಾಗಿತ್ತು, ಸಮಾಜ ಮುಂದೆ ಬರಬೇಕಾಗಿತ್ತಂದ್ರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣವಂತರಾಗಬೇಕು. ಅಂತ ಶಿಕ್ಷಣವಂತರ ಕೇವಲ ಶಿಕ್ಷಣವಂತರಾದ್ರೆ ಸಾಲಕ್ಕಿಲ್ಲ, ಆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಸಿಗಬೇಕನ್ನುವಂತ ಒಂದು ಉದ್ದೇಶಕ್ಕಾಗಿ ಶ್ರೀಮದ್ ಜಗದ್ಗುರುಗಳು ಈ ನಾಡಿನ ತುಂಬೆಲ್ಲವೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಆ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಶಿಕ್ಷಣ ಹಾಗೂ ಸಂಸ್ಕಾರವನ್ನು ಕೊಡುವಂತ ಮಹತ್ವದ ಕಾರ್ಯವನ್ನ ಆ ಪರಮ ಪೂಜ್ಯರು ಮಾಡ್ಲಿಕ್ಕಿದ್ದಾರೆ. ಅಂತ ಪರಮ ಪೂಜ್ಯರನ್ನ ಅತ್ಯಂತ ಭವ್ಯವಾಗಿರತಕ್ಕಂತ ಸ್ವಾಗತವನ್ನ ಇವತ್ತು ಗುಳ್ಳೆಯದೊಳಗೆ ನೀವು ಆಯೋಜನೆ ಮಾಡಿದ್ರಿ. ಯಾಕಂದ್ರೆ ಪರಮ ಪೂಜ್ಯರ ನುಡಿ ಅದು ಹೆಂಗ ಅಂತಂದ್ರ ಅವ್ರು ಯಾವತ್ತಿಗೂ ಕೂಡ ಮೆರವಣಿಗೆಯನ್ನು ಮೆಚ್ಚುವಂತವರಲ್ಲ, ಅವರ ಮೆರವಣಿಗೆಯನ್ನ ಮೆಚ್ಚುವಂತವರಲ್ಲ, ಪಾದ ಪೂಜೆಗಳಿಗೆ ಯಾಮೋಹಗಳಿಗೆ ಹೊರಬಂದಿರತಕ್ಕಂಥವರಲ್ಲ. ಅವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಪರಮ ಪೂಜರು. ಆಗಲೇ ಬರುವಾಗ ಹೇಳಿದ್ರು, ನನ್ನೊಂದು ಕಂಡೀಷನ್ ಇತ್ತು, ಇವತ್ತು ಗುಳಿಯಂದೊಳಗೆ ನನ್ನ ಕಂಡೀಷನ್ ಮೀರಿ ಹೋಯ್ತಂದ್ರೆ. ಯಾಕಂದ್ರೆ ಆ ಭಕ್ತರು ತೋರಿಸಿರ್ತಕ್ಕಂಥ ಪ್ರೀತಿ, ಆ ಭಕ್ತರು ಆ ಮೆರವಣಿಗೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಹೂ ಮಳೆಯನ್ನ ಸುರಿದು ಆ ಪರಮ ಪೂಜರನ್ನ ನಿಮ್ಮೂರಿಗೆ ಬರಮಾಡಿಕೊಂಡು ನಿಮ್ಮೂರಿನ ಸೌಭಾಗ್ಯದ ದಿನ ಇಂದಿನಿಂದ ಆರಂಭ ಆಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ, ಆ ಗಾದಿಲಿಂಗಪ್ಪಜ್ಜನ ಆಶೀರ್ವಾದ ಈ ನಾಡಿಗೆ ಬಾಳನ್ನ ಬೆಳಗ್ಗೆ ಹೋಗಿರತಕ್ಕಂಥ ಸಮಾಜದ ಎಲ್ಲರಿಗೂ ಕೂಡ ಆಶೀರ್ವಾದ ಕರುಣಿಸಿ ಹೋಗಿರತಕ್ಕಂಥ ಆ ಪುಣ್ಯಾತ್ಮನ ಆಶೀರ್ವಾದ ಈ ನಾಡಿನಲ್ಲಿರ್ತಕ್ಕಂಥ ಸರ್ವರ ಮೇಲೆ ಕೂಡ ಇರಲಿ ಅನ್ನುವಂಥದ್ದನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ತನ್ನು ಧನ ಸಮರ್ಪಣೆಯನ್ನು ಮಾಡಿ ನಮ್ಮ ಯೋಧ ಮೂರ್ತಿಗಳು ಕೂಡ ಬಹಳ ಪ್ರಾಮಾಣಿಕವಾಗಿರತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಇವತ್ತಿನ ನಿಮ್ಮೂರಿಗೆ ಪರಮ ಪೂಜ್ಯರು ಬಂದು ಆ ಪರಮ ಪೂಜ್ಯರ ದರ್ಶನ ಆಶೀರ್ವಾದ ಆಶೀರ್ವಚನದ ಸೌಭಾಗ್ಯ ನಿಮ್ಗೆ ಸಿಗಬೇಕಾಗಿತ್ತಂದ್ರೆ ಬಹಳ ಮಹತ್ವದಾಗಿರ್ತಕ್ಕಂಥ ಕಾರ್ಯ ಮಾಡಿರ್ತಕ್ಕಂಥ ಆ ವೇದ ಮೂರ್ತಿಯವರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಇರಲಿ, ಶ್ರೀಮದ್ ಜಗದ್ಗುರುಗಳ ಆಶೀರ್ವಾದ ಕೂಡ ಇರಲಿ. ಅವ್ರು ಕಂಡಿರ್ತಕ್ಕಂಥ ಕನಸು, ಅವ್ರು ಕಾಣುವಂತ ಕನಸು ಆ ಭಗವಂತ ಶ್ರೀ ಜಗದ್ಗುರುಗಳು ಗಾದಿಲಿಂಗಜ್ಜ ಎಲ್ಲರೂ ಕೂಡ ಅವರ ಕನಸನ್ನು ನನಸಾಗೋಸ್ಕರವಾಗಿ ಆಶೀರ್ವಾದವನ್ನು ಮಾಡಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ, ಕಾಲಕ್ಕೆ ಮಳಿ ಬೆಳೆಯಾಗಿ ಆ ರೈತಾಪಿ ವರ್ಗದ ಜನರ ಬದುಕು ಬಂಗಾರ ಆಗಬೇಕು. ಯಾಕಂದ್ರೆ ಇವತ್ತಂದ್ರ ಪರಮ ಪೂಜ್ಯರು ಬರ್ತಾರಂತ ತಿಳ್ಕೊಂಡು ಪರಮ ಪೂಜ್ಯರು ಬರೋಕ್ಕಿಂತ ಮುಂಚಿತವಾಗಿ ಆ ಮಳೆರಾಯ ಬಂದು ಈ ನಾಡನ್ನು ತಂಪು ಮಾಡಿ ಹೋಗಿದ್ದಾರೆ. ಅಂತ ಪವಾಡ ನೋಡ್ರಿ. ಅವಾಗಿನ ಕಾಲದೊಳಗ ಬರಗಾಲ ಬಿತ್ತಂದ್ರ ಹೆಗಲ ಮೇಲಿನ ಕಂಬಳಿಯನ್ನು ಹಿಡ್ಕೊಂಡ ಮಾಳಿಂಗರಾಯ ಆಕಾಶಕ್ಕೆ ಮಳಿ ಬೆಳಗದ ಅಂದ್ರ ಅವಾಗ ಮಳಿ ಬರ್ತಿತ್ತ. ಇವತ್ತಿನ ದಿನ ನಿಮ್ಮೂರಿಗೆ ಪರಮ ಪೂಜ್ಯರು ಬರ್ತಾರಂತ ತಿಳ್ಕೊಂಡು ಮುಂಚಿತವಾಗಿನೇ ಈ ನಾಡನ್ನ ತಂಪು ಮಾಡಿ ಹೋಗ್ತಾರಂತಂದ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪರಮ ಪೂಜ್ಯರು. ಅಂತ ಪರಮ ಪೂಜ್ಯರ ಆಶೀರ್ವಾದ ಆ ಸರ್ವರ ಮೇಲೆ ಕೂಡ ಇರಲಿ ಅನ್ನುವಂಥದ್ದನ್ನ ಸಂದರ್ಭ ಸಮಸ್ಯೆ. ಯಾಕಂದ್ರೆ ನಮ್ಮನ್ನು ಕೂಡ ಅತ್ಯಂತ ದೂರದಿಂದ ಮಹಾರಾಷ್ಟ್ರದ ಗಡಿ ಭಾಗದಿಂದ ಆಂಧ್ರದ ಗಡಿ ಭಾಗದ ತನಕ ಕರೆಸಿ ಗೌರವಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜಕರು ಎಲ್ಲರಿಗೂ ಕೂಡ ಭಕ್ತಿಯಿಂದ ವಂದಿಸಿ, ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಭಕ್ತಿಯಿಂದ ವಂದಿಸಿ, ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಏನು ಅತ್ಯಂತ ಆತ್ಮೀಯ ಪರಮ ಪೂಜ್ಯರು, ಮಾತೃದಯ ಪರಮ ಪೂಜ್ಯರಾಗಿರ್ತಕ್ಕಂಥ ಆ ಪರಮ ಪೂಜ್ಯರ ಪರಮ ಪಾವನ ಸನ್ನಿಧಾನ ಕೂಡ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡುತ್ತೇನೆ. ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು. ನಾವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ನಮ್ಮ ಬದುಕು ಹಸನಾಗಲು ಸಾಧ್ಯ ಅಂತೇಳಿ ಶುಭ ಸಂದೇಶವನ್ನು ದಯಪಾಲಿಸತಕ್ಕಂಥ ಉಲಜಿತ್ತಿಯ ಶ್ರೀಗಳಿಗೆ ಭಕ್ತಿಯನ್ನು ಸಲ್ಲಿಸ್ತಾ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಶ್ರೀ ಪರಮಪುರ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಸುಕ್ಷೇತ್ರ ಕಾಗಿನೆಲೆಯವರು ಶುಭಾಶುವಾದ ಸಂದೇಶವನ್ನು ದಯಪಾಲಿಸಬೇಕಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಗುರು ರೇವಣಸಿದ್ದೇಶ್ವರ ಸಮಾರಂಭ ಬೀರಲಿಂಗೇಶ್ವರ ಮಧ್ಯಮ ಕನಕದಾಸ ಪರ್ಯಂತ ಮುಂದೆ ಗುರು ಪರಂಪರ. ಪ್ರಥಮವಾಗಿ ಜಗದಾದಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರಲ್ಲಿ, ಕುಲದೇವರಾದ ಬೀರಲಿಂಗೇಶ್ವರರಲ್ಲಿ, ದಾಸಶ್ರೇಷ್ಠರಾದ ಶ್ರೀ ಭಕ್ತ ಕನಕದಾಸರ ಹಡಿದಾಮರಗಳಲ್ಲಿ ಶಿರಸಾಷ್ಟಕ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಕ್ಷೇತ್ರದ ಗಾದಿಲಿಂಗಪ್ಪ ತಾತನವರ ಪವಿತ್ರ ಚರಣಗಳಲ್ಲಿ ಹಣೆ ಮಡಿದು
ಭೋಜನಾಲಯ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಉಲ್ಜಂತಿಯ ಪಟ್ಟದ ಪೂಜಾರಿಗಳಾದಂಥ ಮಾಳಿಂಗರಾಯರವರೇ, ಲಕ್ಷ್ಮಣ್ ದಾತ್ ಅವರೇ, ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ನಾಗೇಂದ್ರ ಅವರೇ, ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಧರ್ಮದರ್ಶಿಗಳಾದಂಥ ಶ್ರೀಮತಿ ಜೀವೇಶ್ವರಿ ಅವರೇ, ಶಶಿಕಾಲ್ ಅವರೇ, ರಾಮಲಿಂಗಪ್ಪನವರೇ, ಹೇಳಿ ತಿಮ್ಮಣ್ಣವರೇ, ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಈ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಸನ್ಮಾನ್ಯ ವೇದಮೂರ್ತಿ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಆತ್ಮೀಯ ಬಂಧುಗಳೇ, ಬಹಳ ಸಮಯ ಆಗಿದೆ. ಊಟದ ಸಮಯ ಹೊರತು ಉಪದೇಶದ ಸಮಯ ಅಲ್ಲ ಅಂತ ಭಾವಿಸ್ಕೊಂಡಿದ್ವಿ. ಹೊಟ್ಟೆ ಹಸ್ತಿದೆಯಲ್ಲ ಎಲ್ಲರಿಗೂ? ಕನ್ನಡ ಅರ್ಥ ಆಗುತ್ತಲ್ಲ? ಕನ್ನಡ ಅಲ್ಲ? ಪಕ್ಕ ಕನ್ನಡ. ಕಳೆದ 2-3 ತಿಂಗಳ ಹಿಂದ್ಗಡೆ ಸನ್ಮಾನ್ಯ ವೇದಮೂರ್ತಿಯವರು ಮಠಕ್ಕಾಗಮಿಸಿ ಇಲ್ಲಿ ಒಂದು ಭೋಜನಾಲಯವನ್ನು ಕಟ್ಟಿದ್ದೇವೆ, ಅದನ್ನು ಉದ್ಘಾಟನೆ ಮಾಡಬೇಕು, ಗುಳ್ಳೆಮ್ಮಲ್ಲಿ ಗಾದಿಲಿಂಗ ತಾತನವರ ದೊಡ್ಡ ಜಾತ್ರೆ ಆಗುತ್ತೆ, ಆ ಊರಿಗೆ ಬರಬೇಕು ಅನ್ನುವಂತಹ ಆಮಂತ್ರಣವನ್ನು ಇಟ್ಟಂಥ ಸಂದರ್ಭದಲ್ಲಿ ನಾವು ಬರ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳಿದಾಗ ಇವತ್ತು ಅವರ ಆಹ್ವಾನಕ್ಕೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದೆ. ಮಾಳಿಂಗರಾಯ ಮಹಾರಾಜರು ಹೇಳಿದ ಹಾಗೆ ನಮ್ಮಲ್ಲಿ ಒಂದಿಷ್ಟು ನೀತಿ ನಿಯಮಗಳಿದಾವೆ. ನಾವೆಲ್ಲೋದ್ರೂ ಮೆರವಣಿಗೆ ಮಾಡಿಸ್ಕೊಳೋದಿಲ್ಲ, ಯಾವ ಮನೆಗೆ ಹೋದ್ರೂ ಪಾದ ಪೂಜೆ ಮಾಡಿಸ್ಕೊಳೋದಿಲ್ಲ. ಆ ಮೆರವಣಿಗೆ ಮತ್ತು ಪಾದ ಪೂಜೆ ಮಾಡ್ಕೊಳ್ಳುವಂತಹ ಸಮಯದಲ್ಲಿ ಹಿಂಗೆ ಒಂದು ರೀತಿಯ ಕುಂದ್ರಿಸಿ ಬುದ್ಧಿ ಹೇಳುವಂಥ ಕೆಲಸವನ್ನು, ಸಮಾಜವನ್ನು ತಿದ್ದುವಂಥ ಕೆಲಸವನ್ನು, ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ. ಆದರೂ ಈ ಗುಳ್ಳೆಮ್ಮಲ್ಲಿ 40 ಡಿಗ್ರಿ ಬಿಸಿಲಿದ್ರು ಕೂಡ ನಿಮ್ಮ ಭಕ್ತಿ 80 ಡಿಗ್ರಿ ಇತ್ತು. ನಿಮ್ಮ ಭಕ್ತಿಯ ಪ್ರೀತಿಯ ಅದನ್ನು ನೋಡಿ ಅಷ್ಟು ಜನಗಳ ಮಧ್ಯದಲ್ಲಿ ನಾವು ಪಾರಾಗಿ ಬರೋಕ್ಕಾಗಲ್ಲ ಅಂತಂದೇಳಿ ಗಾಡಿಯಲ್ಲಿ ಕುತ್ಕೊಂಡಿವಿ. ಆದರೆ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ತಾಯಂದರು ಹೂಗಳನ್ನು ಸಿಂಪಡಿಸಿದ್ದು, ನಿಮ್ಮ ಭಕ್ತಿ ಮತ್ತು ಡೊಳ್ಳನ್ನು ಹೊಡೆದಿದ್ದು ನೋಡಿದರೆ ಭಾಳ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಸಮಾಜದ ಬಂಧುಗಳು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನ ಜಾತ್ರೆಯನ್ನು ಮಾಡಿ ಡೊಳ್ಳು ಹೊಡೆಯುವಂಥದ್ದೇ ಭಾಳ ದೊಡ್ಡ ಜೀವನ ಅಲ್ಲ. ಅದ್ರ ಜೊತೆಗೆ ಸಮಾಜದಲ್ಲಿ ಬದುಕಬೇಕಂತಂದ್ರೆ ನಾವು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿದಾಗ ಮಾತ್ರ ಸಮಾಜ ಜಾಗೃತಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಮಾಜ ಜಾಗೃತಿ ಆಗಬೇಕಂತಂದ್ರೆ ಒಂದು ಆರ್ಥಿಕ ಪರಿಸ್ಥಿತಿ, ಒಂದು ಶಿಕ್ಷಣ, ಇದಕ್ಕೆ ಒತ್ತನ್ನು ಕೊಟ್ಟಾಗ ಮಾತ್ರ ಸಮಾಜ ಬೆಳೆಯುತ್ತೆ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ ಈ ಹಾಲುಮತ ಸಮಾಜದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದ್ರು. ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಮಾತಾಡೋದಲ್ಲ, 5 ನಿಮಿಷ ಸುಮ್ಮನೆ ಇದ್ದುಬಿಡಿ. ಯಾಕಂದ್ರೆ ಅವರು ಬಿಜಾಪುರ ಮಹಾರಾಷ್ಟ್ರ ಗಡಿ ಭಾಗದಿಂದ ಬಂದಿದ್ದಾರೆ, ನಾವು ಕೂಡ ಕಾಗಿನೆಲೆಯಿಂದ ಭಾಳ ದೂರದಿಂದ ಬಂದಿದ್ದೀವಿ. ಒಂದು 5 ನಿಮಿಷ ಸುಮ್ಮನಿತ್ತಂದ್ರೆ ಹೇಳುವಂಥ ವಿಚಾರಗಳನ್ನು ಹೇಳಿದ್ರೆ ನಾವು ಅಲ್ಲಿಂದ ಬಂದಿದ್ದಕ್ಕೂ ಸಾರ್ಥಕತೆ ಆಗುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ಜೊತೆಗೆ ನಾವೆಲ್ಲರೂ ಕೂಡ ಗಾದಿಲಿಂಗಪ್ಪ ತಾತನವರ ಸಾನ್ನಿಧ್ಯದಲ್ಲಿ ಇದ್ದೇವೆ. ಈ ಭಾಗದ ಹಾಲುಮತ ಸಮಾಜದ ಪವಿತ್ರ ಪುಣ್ಯ ಗರ್ಭದಲ್ಲಿ ಜನಿಸಿದಂಥ ಗಾದಿಲಿಂಗಪ್ಪ ತಾತ ನಮ್ಮನ್ನೆಲ್ಲರನ್ನು ಕೂಡ ಜಾಗೃತವನ್ನು ಮಾಡಿ ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಒಂದು ಹಾದಿಯನ್ನು ಹಾಕ್ಕೊಟ್ಟಿದ್ದಾರೆ.
ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಜನಗಳು ಯಾಲುಮತ ಸಮಾಜದ ಪವಿತ್ರ ಪುಣ್ಯ ಗರ್ಭದಲ್ಲಿ ಜನಿಸಿ ಹಾಗೂ ಹೋಗಿರ್ತಕ್ಕಂಥ ದಾರ್ಶನಿಕರ ಆದರ್ಶಗಳನ್ನು ನಾವು ಇಟ್ಕೊಂಡು ಬದುಕಬೇಕಾಗಿದೆ ಅನ್ನುವಂಥದ್ದು. ಜಗದ್ಗುರು ರೇವಣ ಸಿದ್ದೇಶ್ವರರ ಆದಿಯಾಗಿ ರೇವಣ ಸಿದ್ಧರು, ಬೀರಲಿಂಗ, ಮೈಲಾರಲಿಂಗ, ಮಾಳಿಂಗರಾಯ, ಅಮೋಘ ಸಿದ್ಧ, ಸಂಗೊಳ್ಳಿ ರಾಯಣ್ಣ, ಹಕ್ಕಬುಕ್ಕ, ಚಂದ್ರಗುಪ್ತ ಮೌರ್ಯ, ಅಹಲ್ಯಾಬಾಯಿ ಹೋಳ್ಕರ್, ಇಟ್ಗಿ ಭೀಮಾಂಬಿಕೆ, ಸಜ್ಜಲಗುಟ್ಟದ ಶರಣಮ್ಮ, ಲಡ್ಡು ಮುತ್ಯ, ಬಾಳುಮಾಮ, ಗಾದಲಿಂಗ ತಾತ, ಗಟ್ಟೆಳ್ಳಿ ಆಂಜಿನಪ್ಪ, ಇನ್ನು ಹಲವಾರು ದಾರ್ಶನಿಕರು, ಶರಣರು, ಸಂತರು, ಮಹಾತ್ಮರು ಈ ಹಾಲುಮತ ಪವಿತ್ರ ಪುಣ್ಯ ಗರ್ಭದಲ್ಲಿ ಜನಿಸಿ ಆಗೋಗಿದ್ದಾರೆ ಅನ್ನುವಂಥದ್ದು. ಕಾಳಿದಾಸ, ಕನಕದಾಸ ಇಂತಹ ಕವಿಗಳು ಮತ್ತೆ ಭಕ್ತರು ಈ ಸಮಾಜದಲ್ಲಿ ಜನಿಸಿದ್ದಾರೆ. ಇಷ್ಟು ದಾರ್ಶನಿಕರು, ಶರಣರು, ಸಂತರು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಸಮಾಜದಲ್ಲಿ ಇವರ ರಕ್ತವನ್ನು ಹಂಚ್ಕೊಂಡು ಹುಟ್ಟಿರ್ತಕ್ಕಂತಹ ಇವತ್ತು ನಾವು ಯಾಕೆ ಹೀಗಿದ್ದೀವಿ? ನಾವು ಯಾಕೆ ಇವತ್ತುವರೆಗೂ ನಾವು ಪ್ರಗತಿಯನ್ನು ಹೊಂದಲಿಕ್ಕೆ ಆಗ್ತಿಲ್ಲ? ಅದು ಆಂಧ್ರ ಇರ್ಬೋದು, ಅದು ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು. ಒಂದಿಷ್ಟು ಕರ್ನಾಟಕದಲ್ಲಿ ಸಮಾಜ ಒಂದಿಷ್ಟು ತಲೆ ಎತ್ಕೊಂಡು ಅಡ್ಡಾಡುವಂಥ ಕೆಲಸದಲ್ಲಿ ಕರ್ನಾಟಕ ಇದೆ. ಆದರೆ ಆಂಧ್ರ ಮತ್ತು ತಮಿಳ್ನಾಡು, ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ಮುಟ್ಟುವಂತಹ ಗುರಿಯನ್ನು ಮುಟ್ಟಲಿಕ್ಕೆ ಯಾಕಾಗಲಿಲ್ಲ ಅಂತಂದರೆ ಅಲ್ಲಿ ಸಂಘಟನೆಯ ಕೊರತೆ, ಸಮಾಜವನ್ನು ಜಾಗೃತಿ ಹಾಕುವಂಥ ಕೊರತೆ ಇರೋದ್ರಿಂದ ಅಲ್ಲಿ ಇನ್ನೂ ಕೂಡ ಸಮಾಜ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ರೇವಣ ಸಿದ್ಧರ ಹಾದಿಯಾಗಿ ಬೀರಪ್ಪ, ಮಾಳಿಂಗರಾಯ, ಬೀರಪ್ಪನ ಶಿಷ್ಯ ಮಾಳಿಂಗರಾಯ ಎಂತಹ ಪವಾಡವನ್ನು ಮಾಡ್ದ. ಹುಲಿಯ ಗಿಣ್ಣನ್ನು ತಗೊಂಬ ಅಂತಂದು ಹೇಳಿದಾಗ ಹುಲಿ ಮರಿಯನ್ನ ಹಾಕಿರ್ತಕ್ಕಂಥದ್ದನ್ನ ಮರಿಯನ್ನೇ ತಗೊಂಬಂದು ಬೀರಪ್ಪನಿಗೆ ಕೊಟ್ಟಂತಹ ದೊಡ್ಡ ಪವಾಡವನ್ನ ಉಲ್ಜಂತಿಯಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಕುರುಬ ಗೊಲ್ಲಾಳೇಶ್ವರ ಮಾಡಿದಂಥ ಪವಾಡವನ್ನ ಸ್ವಾಮಿಗಳು ಹೇಳಿದ್ರು. ಅದೇ ಪಕ್ಕದಲ್ಲಿ ಬೊಮ್ಮಗೊಂಡೇಶ್ವರನು ಕೂಡ ಬಹುದೊಡ್ಡ ಪವಾಡಗಳನ್ನ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕನಕದಾಸರು ಭಗವಂತನನ್ನ ತನ್ನ ಕಡೆ ತಿರ್ಸ್ಕೊಂಡಂತಹ ಶಕ್ತಿ. ಇವತ್ತು 4 ಮಕ್ಕಳಿಗೆ ನಾವು ಗಲಾಟೆ ಮಾಡಿದ್ರೆ ಸುಮ್ಮನಿರ್ಸಕ್ಕಾಗೋದಿಲ್ಲ. ಆದರೆ ಒಬ್ಬ ಭಕ್ತಿಯಿಂದ ಆರಾಧಿಸಿದಂತಹ ಕನಕದಾಸ ಪೂರ್ವಾಭಿಮುಖವಾಗಿ ನಿಂತಿರ್ತಕ್ಕಂತಹ ಕೃಷ್ಣ ಪಶ್ಚಿಮಾಭಿಮುಖವಾಗಿ ತಿರುಗಿಸ್ತಾನೆ ಅಂತಂದ್ರೆ ಕನಕದಾಸಲ್ಲಿ ಎಂತ ಶಕ್ತಿ ಇತ್ತು, ಎಂತ ತಾಕತ್ತಿತ್ತು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಂತಹ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಸಮಾಜ, ದಾರ್ಶನಿಕರು ಹುಟ್ಟಿರ್ತಕ್ಕಂಥ ಸಮಾಜ ಬಹುಶಃ ಈ ಭಾರತದಲ್ಲಿ ಯಾವ ಜಾತಿಯಲ್ಲೂ ಕೂಡ ಇಂತಹ ಶರಣರು ಸಂತರು ಬೇರೆ ಯಾವ ಸಮುದಾಯದಲ್ಲೂ ಇಲ್ಲ ಅನ್ನುವಂಥದ್ದನ್ನ ಸತ್ಯವನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಕೀಳಿರಿಮೆ ಇದೆ. ನಾವು ಕುರುಬರು ಅಂತಂದ್ರೆ ಒಂಥರ ಅನ್ನುವಂಥದ್ದು. ಎಲ್ಲಿ ತನಕ ನಾವು ಕುರುಬರು ಅಂತಂದೇಳಿ ಎದೆ ತಟ್ಕೊಂಡು ಬದುಕೋದಿಲ್ಲ, ಅಲ್ಲೇ ತನಕ ನಿಮಗೆ ಸಂಘಟನೆ ಆಗಲಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವೆಲ್ಲಿ ಹೋದ್ರೂ ಕೂಡ ನಾವು ಕುರುಬರು ಅನ್ನುವಂಥದ್ದನ್ನ ಎದೆ ತಟ್ಕೊಂಡು ಹೇಳ್ಕುವಂಥ ಅವಕಾಶಗಳು ನಾವು ಕಲ್ಪಿಸ್ಕೋಬೇಕು. ನಮ್ಮಲ್ಲಿ ಕೀಳಿರಿಮೆ ಹೋಗ್ಬೇಕು. ನಾವು ಕುರುಬರು ಅನ್ನುವಂತಹ ಕೀಳಿರಿಮೆ ಹೋಗ್ಬೇಕು. ನಾವೆಲ್ಲಿ ಬರ್ಬೇಕು? ನಾವು ಗಾದಿಲಿಂಗ ತಾತನ ವಂಶಸ್ಥರು, ಜಗದ್ಗುರು ರೇವಣ ಸಿದ್ಧನ ವಂಶಸ್ಥರು, ಮಾಳಿಂಗರಾಯನ ವಂಶಸ್ಥರು, ಕನಕದಾಸರ ವಂಶಸ್ಥರು, ಕಾಳಿದಾಸನ ವಂಶಸ್ಥರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅನ್ನುವಂತಹ ಸ್ವಾಭಿಮಾನ ಎಲ್ಲೇ ತನಕ ಬರೋದಿಲ್ಲ, ಅಲ್ಲೇ ತನಕ ಸಮಾಜ ಜಾಗೃತಿ ಆಗೋದಿಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಶಿಕ್ಷಣಕ್ಕೆ ಬಹಳನ ಒತ್ತನ್ನು ಕೊಡಬೇಕು. ಅದ್ರ ಜೊತೆಗೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾವ ಮನುಷ್ಯ ಜಗತ್ತಿನಲ್ಲಿ ಬದುಕಬೇಕಾದ್ರೆ ಒಂದು ಹಣಕಾಸಿನ ವ್ಯವಸ್ಥೆ, ಇನ್ನೊಂದು ಶಿಕ್ಷಣ. ಈ ಸಮುದಾಯದಲ್ಲಿ ಮೇಲ್ವರ್ಗದವರು ಅತಿ ಹೆಚ್ಚು ಒತ್ತನ್ನು ಕೊಡುವಂಥದ್ದೇನಂತಂದ್ರೆ ಅವರು ದುಡಿಮೆ ಪ್ಲಸ್ ಎಜುಕೇಶನ್. ಇವೆರಡು ಕೂಡ ನಮ್ಮ ಸಮಾಜದಲ್ಲಿ ಕೊರತೆ ಇದೆ. ನಮ್ಮಲ್ಲಿ ದುಡಿದು ಅಷ್ಟೇ ಖರ್ಚು ಮಾಡಿ ಕೈ ತೊಳ್ಕೊಂಡ್ಬಿಡ್ತೇವೆ. ದುಡಿದಿದ್ದನ್ನ ಹೆಂಗೆ ಸಂರಕ್ಷಣೆಯನ್ನ ಮಾಡ್ಕೋಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ನಮ್ಮ ಸಮಾಜದಲ್ಲಿ ಇಲ್ಲ. ಕಾರಣ ಏನಂತಂದ್ರೆ
ನಿಮ್ಮ ದುಡಿಮೆ ಎಲ್ಲಿ ವ್ಯಯ ಆಗುತ್ತೆ ಅಂತಂದ್ರೆ ಮೌಢ್ಯತೆಯ ಹಬ್ಬಗಳು, ಮೌಢ್ಯತೆಯ ಹಬ್ಬಗಳು, ಮೂಢನಂಬಿಕೆಯ ಹಬ್ಬಗಳು. ಈ ಮೌಢ್ಯತೆ ಮತ್ತೆ ಮೂಢನಂಬಿಕೆ ಹಬ್ಬಗಳಿಂದ ನಾವು ಹೊರಗಡೆ ಬಂದಾಗ ಮಾತ್ರ ಸಮಾಜ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ನಾವು ಸಾಕಷ್ಟು ಕಡೆ ಕರ್ನಾಟಕದಲ್ಲಿ ನೋಡ್ತೇವೆ, ಇಲ್ಲೂ ಕೂಡ ಆ ಒಂದು ಹವ್ಯಾಸವನ್ನ ನಾವು ಕಾಣ್ತೇವೆ ಅಂತಂದು ಇಲ್ಲಿಯ ಲೀಡರ್ಗಳು ಮತ್ತೆ ಎಲ್ಲರೂ ಕೂಡ ಹೇಳ್ತಾರೆ. ಹಬ್ಬಗಳನ್ನ ಮಾಡಬೇಕಾದ್ರೆ ನಿಮಗೆ ಒಂದು ಪ್ರೆಸ್ಟೇಜ್, ನಾವು 10 ಮರಿ ಹೊಡಿತೀವಿ, 20 ಮರಿ ಹೊಡಿತೀವಿ ಅಲ್ಲ, ಎಷ್ಟೆಷ್ಟು ಮರಿ ಹೊಡಿತೀರಾ? 5 ಮರಿ, 10 ಮರಿ. ಬಂಧುಗಳೇ, ಒಂದು ಮಾತನ್ನ ಹೇಳ್ತೇನೆ, ಮಾಂಸಾಹಾರ ಆಹಾರ ಪದ್ಧತಿ ಒಳಗಡೆ ಅದು ಒಂದು. ಏನು? ಮಾಂಸಾಹಾರ ಆಹಾರ ಪದ್ಧತಿ ಒಳಗಡೆ ಅದು ಒಂದು. ಕೆಲವರಿಗೆ ಇಷ್ಟ ಇದೆ ಊಟ ಮಾಡ್ತಾರೆ, ಕೆಲವರಿಗೆ ಇಷ್ಟ ಇಲ್ಲ ಊಟ ಮಾಡೋದಿಲ್ಲ. ಅದು 99% ಎಲ್ಲರೂ ಅದನ್ನೇ ಊಟ ಮಾಡ್ತೀರಿ. ನಮ್ಮಂಥವ್ರು 1% ಅದರಿಂದ ದೂರ ಇದೆ. ಊಟವನ್ನ ಮಾಡಬೇಕು, ಆದರೆ ಮಂಥನವನ್ನ ಹಾಳು ಮಾಡಿಕೊಂಡು ಜಾತ್ರೆ ಮಾಡಿ ಅಂತಂದೇಳಿ ಯಾವ ದೇವರುಗಳು ಹೇಳೋದಿಲ್ಲ. ಕುಟುಂಬವನ್ನ ಬೀದಿಗೆ ತಂದು ಜಾತ್ರೆ ಮಾಡು ಅಂತಂದು ಹೇಳುವಂಥದ್ದು ಯಾವ ದೇವರುಗಳಿಲ್ಲ. ನಿನ್ನ ಹೆಂಡತಿಯ ಮಾಂಗಲ್ಯವನ್ನ ಹಡ ಇಟ್ಟು ಕುರಿ ತಗೊಂಬಂದು ಕಡ್ದು ಹಬ್ಬ ಮಾಡು ಅಂತಂದು ಯಾವ ದೇವರು ಹೇಳೋದಿಲ್ಲ. ಹೇಳ್ತಾವ? ಅಂತ ದೇವರುಗಳಿದ್ರೆ ನನ್ನ ಹತ್ರ ಕರ್ಕೊಂಬಂದ್ರೆ ಹೇಳ್ತೀನಿ, ನಾನು ಮಾತಾಡ್ತೀನಿ. ಇಂಥ ಹಬ್ಬಗಳಿಗೆ ನಾವು ಕಡಿವಾಣ ಹಾಕಿದಾಗ ಮಾತ್ರ ನಮ್ಮ ಸಮಾಜದಲ್ಲಿ, ನಮ್ಮ ಸಮಾಜದ ಯಜಮಾನರುಗಳಲ್ಲಿ 4 ದುಡ್ಡು ಕಿಸೆಯಲ್ಲಿರ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದ ಸತ್ಯವನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ನಮ್ಮ ಕಿಸೆ ಎಲ್ಲೇ ತನಕ ಭದ್ರವಾಗಿರೋದಿಲ್ಲ, ನಮ್ಮ ಕಿಸೆ ಎಲ್ಲೇ ತನಕ ಗಟ್ಟಿಯಾಗಿರೋದಿಲ್ಲ, ಅಲ್ಲಿ ತನಕ ನಾವು ಸಮಾಜದಲ್ಲಿ ಧ್ವನಿ ಎತ್ತಿ ಮಾತನಾಡಲಿಕ್ಕೆ ಹಕ್ಕಿರೋದಿಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಕಿಸೆ ಯಾವಾಗ ಗಟ್ಟಿ ಆಗುತ್ತೆ, ನಮ್ಮ ಜೋಬಲ್ಲಿ ಹಣಕಾಸು ಯಾವಾಗ ಜಾಸ್ತಿ ಇರುತ್ತೆ, ಆವಾಗ ಅವನದೇನು ಕೇಳ್ಕೊಂಬರ್ಲಿ ರೇಟು ಅಂತಂದು ಹೇಳ್ತೀರಿ ಅಲ್ಲ. ನಿಮ್ಮ ಕಿಸೆಯಲ್ಲಿ ಏನಿಲ್ಲ ಅಂತಂದ್ರೆ ಬಿಡ್ಲಿ, ನಮ್ಮ ಹತ್ರ ಏನಿಲ್ಲ, ಅವನು ಏನೋ ಮಾತಾಡ್ಕೊಂಡು ಹೋಗ್ಬಿಡ್ತಾನೆ. ದುರಂತ ಏನು ಅಂತಂದ್ರೆ 5 ವರ್ಷಕ್ಕೊಮ್ಮೆ, 9 ವರ್ಷಕ್ಕೊಮ್ಮೆ, 10 ವರ್ಷಕ್ಕೊಮ್ಮೆ, ವರ್ಷಕ್ಕೊಮ್ಮೆ ಮಾಡುವಂತಹ ಹಬ್ಬಗಳಿಗೆ ನಮ್ಮ ಸಮಾಜ ಶ್ರಮಿಕ ಸಮಾಜ, ನಮ್ಮ ಸಮಾಜ ದುಡಿದು ತಿನ್ನುವ ಸಮಾಜ. ಯಾರು ಕೂಡ ಕೋಟಿಗಟ್ಟಲೆ ಹಣವನ್ನ ಇಟ್ಟುಕೊಂಡು ನಾವು ಸಂಸಾರವನ್ನ ಮಾಡ್ತಾ ಇಲ್ಲ, ನಾವು ಜೀವನವನ್ನ ಮಾಡ್ತಾ ಇಲ್ಲ. ಯಾವುದಾದ್ರೂ ಒಂದು ಜಾತ್ರೆಯನ್ನ ಮಾಡಬೇಕು ಅಂತಂದ್ರೆ ಮಿನಿಮಮ್ ನಮ್ಮ ಕುಟುಂಬದವರು 2 ರಿಂದ 3 ಲಕ್ಷ ರೂಪಾಯಿ ಸಾಲ ಮಾಡಬೇಕು ಅಲ್ವಾ? ಸಾಲ ಮಾಡಿ ಹಬ್ಬ ಮಾಡಬೇಕು. ಯಾರು ದುಡ್ಡನ್ನ ಇಟ್ಕೊಂಡು ಹಬ್ಬ ಮಾಡೋದಿಲ್ಲ, ಸಾಲ ಮಾಡಿ ದುಡ್ಡು ಮಾಡಬೇಕು. ಅವನು ಯಾವ ಹತ್ರ ಸಾಲ ಮಾಡ್ತಾನೆ? ನಾವು ಏನು ಮಾಂಸ ತಿನ್ನೋದಿಲ್ಲ ಅನ್ನುವಂತಹ ಕುಟುಂಬದ ಹತ್ರ ಹೋಗಿ ಸಾಲ ಇಸ್ಕೊಂಡ್ ಬರ್ತೀರಿ. ನೀವು ನಾವೇನೋ ತಿನ್ನೋದಿಲ್ಲಪ್ಪ ಅಂಥವ್ರ ಹತ್ರ ಹೋಗಿ ನೀವು 2 ರೂಪಾಯಿಗೆ ಈ 3 ಲಕ್ಷ 4 ಲಕ್ಷ ರೂಪಾಯಿ ಸಾಲ ತಗೊಂಡ್ಬರ್ತೀರಿ. ಅವನು ಸಾಲ ಇಸ್ಕೊಂಡು ಮನೆ ಬಾಗಿಲು ದಾಟಿರೋದಿಲ್ಲ, ಅವನು ಹೊರಗಡೆಯಿಂದ ಒಂದು ಸೌಂಡ್ ಎಪ್ತಾನೆ, ಏ ತಮ್ಮ ಹಬ್ಬ ಮಾಡ್ಲಿಕ್ಕೆ ರೊಕ್ಕ ಇಸ್ಕೊಂಡು ಹೋಗ್ತಿದ್ಯಾ, ಹಬ್ಬಕ್ಕೆ ಕರೆಯೋದು ಮರ್ತೀಯಾ ಅಂತಂದು ಹೇಳ್ತಾನೆ. ಹಬ್ಬಕ್ಕೆ ಕರೆಯೋದು ಮರ್ತೀಯಾ ಅಂತ. ನೀವು ಅಲ್ಲಿಂದ ಸಾಲ ತಗೊಂಬಂದು ಮರಿ ತಗೊಂಬಂದು ಹಬ್ಬ ಮಾಡಿ, ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ಕುಂತಿದ್ರು, ಹೋಗ್ಬಿಟ್ರು ಹಿಂದ್ಗಡೆ ಹೆಣ್ಮಕ್ಳು ಕುಂತಿದ್ದಾರೆ, ಹೆಣ್ಮಕ್ಳು ಹಿಂದೆ ಕುಂತಿದ್ದಾರೆ. ಅವ್ರಿಗೊಂದು ಪ್ರಶ್ನೆಯನ್ನು ಹಾಕ್ತೇನೆ ನಾನು. ನೀವು ಗಂಡು ಮಕ್ಕಳು ಸಾಲವನ್ನ ತಗೊಂಬಂದು ಹಬ್ಬ ಮಾಡ್ತೀರಿ, ಯಾರು ಊಟ ಮಾಡೋದಿಲ್ಲ ಅಂತಾರಲ್ಲ ಅವ್ರನ್ನೇ ಮೊದ್ಲು ಕುಂದ್ರಿಸಿ ಚಲೋದು ಉಣ್ಣಿಸಿ ಕಳಿಸ್ಬಿಡ್ತೀರ ಅಲ್ವಾ? ಅವ್ರಿಗೆ ಉಂಡೋಗ್ಬಿಡ್ತಾರ. ಉಂಡೋಗೋದ್ರ ಜೊತೆ ಮತ್ತೆ ನಾವು ತಿಂಗಳ ಬಡ್ಲಿ ಕಟ್ಟಬೇಕು. ಇಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಕುಂತಿದ್ದಾರೆ. ನಾನು ಅವ್ರಿಗೊಂದು ಪ್ರಶ್ನೆ, ಎಷ್ಟು ವರ್ಷ ನೀವು ಇಂತಹ ಮರಿಯನ್ನ ಒಡೆದು ಹಬ್ಬವನ್ನ ಮಾಡಿದಿರಿ? ಎಲ್ಲರೂ ಹಬ್ಬ ಮಾಡೋದು ಎದಕ್ಕಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಚಂದಾಗಿ ಊಟ ಮಾಡಿ ಚಂದ ಖುಷಿಯಾಗಿರ್ಲಿಕ್ಕೆ ಹಬ್ಬವನ್ನ ಮಾಡ್ತಾರೆ. ನಮ್ಮ ಹೆಣ್ಣು ಮಕ್ಳಿಗೆ ಒಂದು ಪ್ರಶ್ನೆ, ನೀವಿಷ್ಟು ವರ್ಷ ಹಬ್ಬ ಮಾಡಿದಿರಲ್ಲ, ನೀವು ಹಬ್ಬ ಮಾಡಿದ್ರಲ್ಲಿ ನೀನು, ನಿನ್ನ ಗಂಡ, ನಿನ್ನ ಮಕ್ಕಳು ಎಂದಾದ್ರೂ ಹೊಟ್ಟೆ ತುಂಬ ಉಂಡಿದ್ದೀರಾ ಅಂತ ಕೇಳ್ತೀನಿ. ಎಂದು ಊಟ ಮಾಡೋಕ್ಕಿರಲ್ಲ, ಅವ್ರಿಗೆ ರಸ ಸಿಕ್ಕಿರೋದಿಲ್ಲ. ಅವ್ರಿಗೆ ನೀವು ಮಾಡುವಂಥ ಕೆಲಸಕ್ಕೆ ಅವರಿಗೆ ಒಂದು ರಸ ಸಿಕ್ಕಿರೋದಿಲ್ಲ. ಮಾಡಿರೋ ಸಾಂಬಾರಲ್ಲಿ ಮಂದಿನ ಹುಡ್ಸ್ ಕಳ್ಸೋದಕ್ಕೆ ಹೊಚ್ಚಾಗೋಗಿರುತ್ತೆ ಅವರಿಗೆ.
ಇಂತಹ ಹಬ್ಬಗಳು ನಮಗೆ ಅವಶ್ಯಕತೆ ಇದೆಯಾ? ಇಂತಹ ಹಬ್ಬಗಳಿಗೆ ನಾವು ಬ್ರೇಕ್ ಹಾಕಿದಾಗ ಮಾತ್ರ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾರ ಹತ್ರ ಹೋಗಿ ನಾವು 4 ಲಕ್ಷ 3 ಲಕ್ಷ ರೂಪಾಯಿ ಹಣವನ್ನ ನಾವು ಬಡ್ಡಿಗೆ ತರ್ತೀವಲ್ಲ, ಅದೇ ಹಣವನ್ನ ನಮ್ಮ ಮನೆಯಲ್ಲಿ ಹುಟ್ಟಿದಂತಹ ಒಂದು ಹೆಣ್ಣು ಕೂಸಿನ ಹೆಸರಿಗೆ ಡೆಪಾಸಿಟ್ ಅನ್ನ ಇಟ್ರೆ, ಆ ಹೆಣ್ಣು ಮದುವೆ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಇನ್ನೊಬ್ಬರ ಕೈ ಕಾಲನ್ನ ಹಿಡಿಯುವಂತಹ ಪರಿವರ್ತನೆ ನಮ್ಮಲ್ಲಿ ಬರೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಂತಹ ಬದಲಾವಣೆ ಆಗಬೇಕು. ಈ ಬದಲಾವಣೆಗಳು ಆದಾಗ ಮಾತ್ರ ಸಮಾಜ ಜಾಗೃತಿ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾನು ಹೇಳಿದ ತಕ್ಷಣ ನೀವೆಲ್ಲರೂ ಕೂಡ ಬದಲಾವಣೆ ಆಗ್ತೀರಾ ಅಂತ ನಾನು ಖಂಡಿತ ಬಯಸೋದಿಲ್ಲ. ಕನಿಷ್ಠ ಪಕ್ಷ ಒಬ್ಬ ನಾನು ಈ ಜಾತ್ರೆಯಲ್ಲಿ ನಾನು ಹೋಳಿಗೆ ಮಾಡ್ತೇನೆ, ನಾನು ಈ ಜಾತ್ರೆಯಲ್ಲಿ ಕಡುಬನ್ನ ಮಾಡ್ತೇನೆ, ಈ ಜಾತ್ರೆಯಲ್ಲಿ ನಾನು ಗೋಧಿ ಹುಗ್ಗಿಯನ್ನ ಮಾಡ್ತೇನೆ ಮಾಡಿ ಭಗವಂತನ ಸ್ಮರಣೆಯನ್ನ ಮಾಡ್ತೇನೆ ಅನ್ನುವಂಥ ಒಬ್ಬ ಬದಲಾವಣೆ ಆದರೆ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾಕಂತಂದ್ರೆ ಉಂಡೋದಂತವನು ಸಾಲ ಕಟ್ಟೋದಿಲ್ಲ, ನಿನಗೆ ಶಬಾಷ್ಗಿರಿ ಕೊಟ್ಟಂತವನು ಸಾಲ ಕಟ್ಟೋದಿಲ್ಲ. ಯಾರು ಸಾಲವನ್ನ ತಗೊಂಬಂದಿರ್ತಾನೋ ಅವನೇ ಬಡ್ಡಿ ಅಸಲನ್ನ ಕಟ್ಟುವಂತ ವ್ಯವಸ್ಥೆ ನಿರ್ಮಾಣವಾಗಿರುತ್ತೆ. ಹಾಗಾಗಿ ಎಲ್ಲಿ ತನಕ ಈ ಸಾಲದ ಸುಲಿಗೆಯಿಂದ ನಮ್ಮ ಕುಟುಂಬಗಳು ಪಾರಾಗಬೇಕು. ನಮ್ಮ ಕುಟುಂಬಗಳು ನಾವು ಈ ನಮ್ಮ ಜಾತಿ ಒಳಗಡೆ ಸಾಕಷ್ಟು ಜನ ಹಬ್ಬಗಳಿಗೆ ಸಾಲವನ್ನ ಮಾಡಿದ್ದೀವಿ, ಆದರೆ ಮಕ್ಕಳ ಎಜುಕೇಶನ್ಗೆ ಸಾಲ ಮಾಡಿದ ಕುಟುಂಬಗಳನ್ನ ನೋಡಿಲ್ಲ ಅನ್ನೋದು. ಮಗನ ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಿದಂಥ ಕುಟುಂಬಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಮಾರಿ ಹಬ್ಬ, ದುರ್ಗಮ್ಮ ಹಬ್ಬ, ಇನ್ನೊಬ್ಬ ಹಬ್ಬಕ್ಕೆ ಸಾಲವನ್ನ ಮಾಡಿ ಹಬ್ಬವನ್ನ ಮಾಡಿ ತಿಂದು ತೇಗಿ ಹೋಗಿರ್ತಕ್ಕಂಥದ್ದನ್ನ ಕಂಡಿದ್ದೇವೆ. ಆದ್ರೆ ನನ್ನ ಮಗ ಓದ್ತಿದ್ದಾನೆ, ನನ್ನ ಮಗ ಇಂಜಿನಿಯರ್ ಓದ್ತಿದ್ದಾನೆ, ನನ್ನ ಮಗ ಮೆಡಿಕಲ್ ಓದ್ತಿದ್ದಾನೆ, ನಾನು 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ, 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ, ನಮ್ಮ ಕುಟುಂಬದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಬಂಧುಗಳೇ, ನಿಮ್ಮ ಮಕ್ಕಳಿಗೆ ಎಲ್ಲೇ ತನಕ ಎಜುಕೇಶನ್ ಕೊಡೋದಿಲ್ಲ ಅಲ್ಲಿ ತನಕ ನಾವು ಸಮಾಜವನ್ನ ಶೈಕ್ಷಣಿಕ ಪ್ರಗತಿಯನ್ನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ, ಯಾವ ಗ್ರಾಮದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ, ಯಾವ ದೇಶದಲ್ಲಿ ದೇವಸ್ಥಾನದ ಗಂಟೆಗಿಂತ ಶಾಲೆಯ ಗಂಟೆ ಜಾಸ್ತಿ ಬಾರಿಸುತ್ತೋ ಆ ಗ್ರಾಮ ಉದ್ಧಾರ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಎಲ್ಲಿ ತನಕ ನಿಮ್ಮ ಊರಿನಲ್ಲಿ ದೇವಸ್ಥಾನದ ಗಂಟೆಗಿಂತ ಶಾಲೆಯ ಗಂಟೆ ಜಾಸ್ತಿ ಬಾರಿಸುತ್ತೆ, ಆ ಶಾಲೆಯ ಮಕ್ಕಳು, ಆ ಕುಟುಂಬಗಳು ಶೈಕ್ಷಣಿಕವಾಗಿ ಪ್ರಗತಿಯನ್ನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಗ್ರಾಮದಲ್ಲಿ ಹುಟ್ಟಿದಂತ ಒಬ್ಬ ವೇದಮೂರ್ತಿ, ಈ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವೇದಮೂರ್ತಿ ಇವತ್ತು ವಿಜಯನಗರದ ಒಳಗಡೆ, ಹೊಸಪೇಟೆ ಒಳಗಡೆ ಒಂದು ಬಿಲ್ಡರ್ಸ್ ಆಗಿ ಮೈನಿಂಗ್ಸ್ ಅಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಾನೆ ಅಂತಂದ್ರೆ ಅವನು ಪಡೆದಂತಹ ಶಿಕ್ಷಣ ಅವನಲ್ಲಿ ಪ್ರಗತಿ ಮಾಡಲಿದೆ ಹೊರತು ಅವರ ಆಸ್ತಿ ಗೀಸ್ತಿಯನ್ನು ಪ್ರಗತಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಒಬ್ಬ ವೇದಮೂರ್ತಿ ಇಲ್ಲಿ ಅಕ್ಷರ ಜ್ಞಾನವನ್ನ ಪಡ್ಕೊಂಡಿದ್ದಕ್ಕೆ ಇವತ್ತು ಕರ್ನಾಟಕದಲ್ಲಿ ಎಲೆಮರೆ ಕಾಯಿಯಾಗಿ ಬದುಕ್ತಾ ಇದ್ದಾನೆ. ಎಲೆಮರೆ ವೇದಮೂರ್ತಿ, ಎಲೆಮರೆ ಕಾಯಿಯನ್ನ ಯಾರಾದ್ರೂ ಮರದಲ್ಲಿ ಮಾವಿನ ಹಣ್ಣು ಇತ್ತಂತಂದ್ರೆ ಅದಕ್ಕೆ ಕಲ್ಲೊಡೆಯರು ಜಾಸ್ತಿ. ಆದ್ರೆ ನಮ್ಮ ವೇದಮೂರ್ತಿ ಮಾವಿನ ಮರದಲ್ಲಿ ಎಲೆಮರೆ ಹಣ್ಣಾಗಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಸಮಾಜದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಸಾಕಷ್ಟು ಕನಸನ್ನ ಹೊತ್ತು ಡ್ರೀಮನ್ನ ಇಟ್ಕೊಂಡು ಬದುಕ್ತಿರ್ತಕ್ಕಂಥ ಒಬ್ಬ ವೇದಮೂರ್ತಿ ಈ ಗ್ರಾಮದಲ್ಲಿ ಹುಟ್ಟಿದಾರಲ್ಲ, ನಿಜವಾಗ್ಲೂ ಧನ್ಯ. ಅದು ಗಾದಿಲಿಂಗಪ್ಪನ ಪುಣ್ಯ ಭೂಮಿಯಲ್ಲಿ ಜನಿಸಿದನಲ್ಲ, ನಿಜವಾಗ್ಲೂ ಅವನ ಜನ್ಮ ಧನ್ಯ ಅನ್ನುವಂಥದ್ದು. ನಮ್ಮ ಜೀವೇಶ್ವರ ಮಾತನ್ನ ಹೇಳಿದ್ರು, ವೇದಮೂರ್ತಿ ಅವರು ಏನಾದರೂ ಆಗಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನುವಂಥದ್ದು. ರಾಜಕೀಯ ಸ್ಥಾನಮಾನಗಳು ಗಳಿಸ್ಬೇಕಾದ್ರೂ ಕೂಡ ಹಣೆ ಬರದಲ್ಲಿ ಬರೆದಿರಬೇಕು ಅನ್ನುವಂತಹ ಮಾತನ್ನು ಕೂಡ ಸಾಕಷ್ಟು ಜನ ಹೇಳಿದ್ರು. ಬಹುಶಃ ಅಂತಹ ಪರಿಸ್ಥಿತಿ ಬಂದ್ರೆ ವೇದಮೂರ್ತಿ ಏನಾದರೂ 1 ಹೆಜ್ಜೆ ಮುಂದೆ ಇಟ್ಟರೆ ನಾವು 3 ಹೆಜ್ಜೆ ಮುಂದೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥದ್ದು. ಯಾಕಂತಂದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಕೈ ಉಜ್ಕೊಳ್ಳೋದು ಜಾಸ್ತಿ, ಏನು ಕೈ ತಿಕ್ಕೊಳ್ಳೋದು. ಉದ್ಧಾರ ಆಗೋರು ನೋಡಿದ್ರೆ ಖುಷಿ ಪಡೋದಿಲ್ಲ. ಹೀಗೆ ಬೀರಬಲ್ಲ ಆಸ್ಥಾನದಲ್ಲಿ ಅಕ್ಬರ್ ಹೇಳ್ತಾನೆ, ಅಕ್ಬರು ಬೀರ್ಬಲ್ಲನಿಗೆ ಹೇಳ್ತಾನೆ, ಬೀರ್ಬಲ್ಲ ನನ್ನ ಕೈಯಲ್ಲಿ ಗೆರೆಗಳು ಸೌದೋಗಿದ್ದಾವೆ ಅಲ್ಲಿಂದ ಒಬ್ಬ ಬ್ರಾಹ್ಮಣ ಬಂದು ಹೇಳ್ತಾನೆ, ಬೀರ್ಬಲ್ಲ ನನ್ನ ಕೈಯಲ್ಲೂ ಕೂಡ ಗೆರೆಗಳು ಸೌದೋಗಿದ್ದಾವೆ ಅಂತಂದು ಹೇಳ್ತಾನೆ.
ಅವಾಗ ಅಕ್ಬರ್ಗೂ ಬ್ರಾಹ್ಮಣರಿಗೂ ಸಂಶಯ ಆಗ್ಬಿಡುತ್ತೆ. ಇಬ್ಬರು ಕೈಯಲ್ಲೂ ಕೂಡ ಗೆರೆಗಳು ಸೌದೋಗಿದಾವೆ, ಏನು ಕಾರಣ? ಅಕ್ಬರ್ ಕೇಳ್ತಾನೆ ಬೀರ್ಬಲ್ಗೆ, ಬೀರ್ಬಲ್ ನಮ್ಮಿಬ್ಬರು ಕೈಯಲ್ಲಿ ಗೆರೆಗಳು ಸೌದೋಗಿದಾವೆ, ಕಾರಣ ಏನು? ನೋಡ್ರಿ, ಅವರು ಬ್ರಾಹ್ಮಣ ದಾನ ತಗೊಳ್ತಾನೆ, ನೀವು ರಾಜ ದಾನ ಕೊಡ್ತೀರಾ. ನೀವು ದಾನ ಕೊಟ್ಟು ಕೊಟ್ಟು ನಿಮ್ಮ ಕೈಯಲ್ಲಿ ಗೆರೆ ಸೌದೋಗಿದಾವೆ, ಅವನು ಬ್ರಾಹ್ಮಣ ದಾನ ಇಸ್ಕೊಂಡು ಅವ್ರ ಕೈಯಲ್ಲಿ ಗೆರೆಗಳು ಸೌದೋಗಿದಾವೆ. ಹಿಂಗೆಲ್ಲ ಕುಂತಿರ್ತಿರಲ್ಲ, ರಾಜನ ಕೈಯಲ್ಲಿ ಕೊಟ್ಟು ಗೆರೆ ಸೌದೋಗಿದಾವೆ, ಬ್ರಾಹ್ಮಣ ಕೈಯಲ್ಲಿ ಇಸ್ಕೊಂಡು ಗೆರೆ ಸೌದೋಗಿದಾವೆ. ಹಿಂಗೆ ಜನ ಕುಂತಿರ್ತಾರಲ್ಲ, ಅವ್ರೆಲ್ಲರೂ ಕೇಳ್ತಾರೆ, ರೀ ನಮ್ಮ ಕೈಯಲ್ಲೂ ಕೂಡ ಗೆರೆ ಸೌದೋಗಿದಾವೆ ಅಂತಂದು ಹೇಳ್ತಾರೆ. ನಮ್ಮ ಕೈಯಲ್ಲೂ ಕೂಡ ಗೆರೆ ಸೌದೋಗಿದೆ. ಅವಾಗ ಅಕ್ಬರ್ ಬೀರ್ಬಲ್ ಕೇಳ್ತಾನೆ, ನಾನೇನೋ ಕೊಟ್ಟು ಗೆರೆ ಸೌಸ್ಕೊಂಡಿದ್ದೀನಿ, ಅವ ಬ್ರಾಹ್ಮಣ ಇಸ್ಕೊಂಡು ಗೆರೆ ಸೌಕೊಂಡಿದ್ದಾನೆ, ಇವ್ರಿಗೆ ಯಾಕೆ ಗೆರೆ ಸೌದೋಗಿದಾವೆ ಅಂತಂದು ಅಕ್ಬರ್ ಬೀರ್ಬಲ್ನ ಕೇಳ್ತಾನೆ. ಅವರು ಕುಂತ ಜಾಗದಲ್ಲಿ ಅವನು ಕೊಡ್ತಾನೆ, ಇವನು ಇಸ್ಕೊಳ್ತಾನೆ, ಅವನು ಕೊಡ್ತಾನೆ ಇಸ್ಕೊಳ್ತಾನೆ ಅಂತಂದೇಳಿ ಕುಂತ ಜಾಗದಲ್ಲಿ ಅವ್ರ ಕೈ ತಿಕ್ಕಿ ಅವ್ರ ಗೆರೆಗಳು ಸೌದೋಗಿದಾವೆ ಅಂತಂದು ಹೇಳ್ತಾನೆ. ಅರ್ಥ ಆಯ್ತಾ? ಎಲ್ಲಿ ತನಕ ಈ ಕೈ ತಿಕ್ಕೋ ಕೆಲಸವನ್ನ ಬಿಟ್ಟು ಕೈ ಜೋಡಿಸುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ವೇದಮೂರ್ತಿ ಅನ್ನುವಂಥವ್ರು ಒಬ್ಬ ಲೀಡರ್ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ನೀವು ಕೈ ಜೋಡಿಸುವಂತ ಕೆಲಸವನ್ನ ಮಾಡ್ಬೇಕು. ಕುಂತ ಜಾಗದಲ್ಲೇ ಕೈ ತಿಕ್ಕಿ ಅಂತ ಕುತ್ಕೊಂಡ್ರೆ ನಿಮ್ ಗೆರೆಗಳು ಸವಿತವೆ, ಊರಿನೂ ಕೂಡ ಉದ್ಧಾರ ಆಗೋದಿಲ್ಲ ಅನ್ನುವಂಥದ್ದು. ಎಲ್ಲಿ ತನಕ ಈ ಸಮಾಜದಲ್ಲಿ ಕೀಳಿರಿಮೆಯನ್ನ ಬಿಟ್ಟು, ಅಸೂಯೆಯನ್ನ ಬಿಟ್ಟು, ಆಲಸ್ಯವನ್ನ ಬಿಟ್ಟು ಪ್ರತಿಷ್ಠಿತವಾಗಿ ಒಬ್ಬ ವ್ಯಕ್ತಿ ಬೆಳಿತಾನೆ ಅಂತಂದ್ರೆ ಅವನಿಗೆ ಕೈ ಜೋಡಿಸುವಂತ ಕೆಲಸವನ್ನ ಮಾಡಿದಾಗ ಒಬ್ಬ ನಾಯಕ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಗುಳ್ಳೆಮ್ಮಲ್ಲಿ ಒಂದು ಬಹಳ ದೊಡ್ಡ ಜಾತ್ರೆ, ಸಾಕಷ್ಟು ಈ ದೇಶದಲ್ಲಿ ದೊಡ್ಡ ಜಾತ್ರೆಗಳಾಗ್ತವೆ. ದೇಶದಲ್ಲಿ ಬಹಳಷ್ಟು ದೊಡ್ಡ ಜಾತ್ರೆಗಳಾಗ್ತವೆ. ನಮ್ಮ ಮೈಲಾರದಲ್ಲಂತೂ ಸುಮಾರು ಒಂದು 25-30 ಲಕ್ಷ ಜನಸಂಖ್ಯೆ ಸೇರುತ್ತೆ ಕಾಣಿಕ ಕೇಳಲಿಕ್ಕೆ. ಹಂಗೆ ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ತೇರಾಗ್ತವೆ. ಆದರೆ ಭಾರತದಲ್ಲಿ ಜೋಡು ತೇರೇನಾದ್ರೂ ಎಳೆಯುತ್ತೆ ಅಂತಂದ್ರೆ ಅದು ಇಲ್ಲಿ ಗುಳ್ಳೆಮ್ಮಲ್ಲ ಅನ್ನೋದು ಮಾತ್ರ ಬಿಟ್ರೆ ಇನ್ನೆಲ್ಲೂ ಇಲ್ಲ. ಎಲ್ಲೂ ಇಲ್ಲ. ತೇರು ಒಂದೊಂದ ಕಡೆ ಎಳಿತಾರೆ, ತೇರು ಒಂದೇ ಎಳೀತಾರೆ, ಒಂದನ್ನ ತೇರು 2 ದಿವಸ ಎಳೀತಾರೆ, ಒಂದು ತೇರನ್ನ 3 ದಿವಸ ಎಳೆಯುವಂತ ವ್ಯವಸ್ಥೆನ ಮಾಡ್ತಾರೆ. ಆದ್ರೆ ಏಕಕಾಲದಲ್ಲಿ 2 ತೇರನ್ನ ಎಳೆಯುವಂತಹ ವಾತಾವರಣ ಈ ಜಗತ್ತಲ್ಲಿ ಇಲ್ಲದ್ರಿದ್ರೆ ಅದು ಗುಳ್ಳೆಮ್ಮ ಅನ್ನುವಂತಹ ಮಾತನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಅಂತಹ ಗಾದಲಿಂಗಪ್ಪನ ತಾತನ ತೇರು, ಜೋಡು ತೇರು ಈ ಗ್ರಾಮದಲ್ಲಿ ಸಾಗುತ್ತೆ. ಜೋಡು ತೇರು ಎಳೆಯುವಂತಹ ಪುಣ್ಯಾತ್ಮರು ನೀವೆಲ್ಲರೂ. ಯಾಕಂದ್ರೆ ನಾವು ಇನ್ನೂ ಆ ತೇರನ್ನ ನೋಡಿಲ್ಲ, ಎಳೆದಿಲ್ಲ. ನಿಜವಾಗ್ಲೂ ಆ ಜೋಡು ತೇರು ಎಳೆದಂತಹ ಕೈಗಳಿಗೆ ನಿಮಗೆ ದೊಡ್ಡ ನಮಸ್ಕಾರಗಳನ್ನ ಹೇಳೋದ್ರ ಜೊತೆಗೆ ಇಂತಹ ಪವಿತ್ರ ಪುಣ್ಯ ಗಾದಲಿಂಗಪ್ಪನ ಸಾನ್ನಿಧ್ಯದಲ್ಲಿದ್ದೀರಿ. ಆ ಸಾನ್ನಿಧ್ಯದಲ್ಲಿ ಬದುಕಬೇಕಾದ್ರೆ ಒಂದಿಷ್ಟು ಜೀವನವನ್ನ ಹಸನವನ್ನ ಮಾಡ್ಕೊಳ್ಳಿ. ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತನ್ನ ಕೊಡಿ. ಒಂದಿಷ್ಟು 4-6 ಕಾಸನ್ನು ಉಳಿಸ್ಕೊಳ್ಳುವಂತಹ ಕೆಲಸಕ್ಕೆ ಸಮಾಜ ಮುಂದಾದ್ರೆ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕತೆ ಬರುತ್ತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗಾದಲಿಂಗಪ್ಪ ತಾತ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸುವಂತ ಶಕ್ತಿ, ನಿಮ್ಮನ್ನ ಆರ್ಥಿಕವಾಗಿ ಪ್ರಗತಿಯನ್ನ ಬರುವಂತ ಶಕ್ತಿ ಗಾದಲಿಂಗಪ್ಪ ತಾತ ನಿಮ್ಮ ಕುಟುಂಬಗಳಿಗೆ ಎಲ್ಲರಿಗೂ ಕೊಡುವಂತ ಶಕ್ತಿಯನ್ನ ಮಾಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮಿಸ್ತಾ ಇದ್ದೀನಿ. ಹರಿ ಓಂ ಕೊಡುಗೆಯನ್ನು ಸಮಾಜಕ್ಕೆ ನೀಡಬೇಕಂತ ನಿರ್ವಹಿಸಿರ್ತಕ್ಕಂತಹ ಕಾಗಿನೆಲೆ ಶ್ರೀಗಳಿಗೆ ವೇದಮೂರ್ತಿ ಸರ್ ಅವರು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಾ ಇರ್ತಕ್ಕಂತಹ ಕಾಗಿನೆಲೆಯ ಶ್ರೀಗಳಿಗೆ ಕಿರೀಟ ಧಾರಣೆಯೊಂದಿಗೆ ಪುಷ್ಪ ವೃಷ್ಟಿಯೊಂದಿಗೆ ಗೌರವ ಸನ್ಮಾನವನ್ನು ನಿರ್ವಹಿಸಲಾಗ್ತಾ ಇದೆ. ಹುಲಿಜಂತಿಯ ಶ್ರೀಗಳಿಗೂ ಕೂಡ ಕಿರೀಟ ಧಾರಣೆಯೊಂದಿಗೆ ಗೌರವ ಸನ್ಮಾನ. ದಯವಿಟ್ಟು ವೇದಿಕೆ ಮೇಲೆ ಬರಬೇಡಿ, ಯಾರು ಅಣ್ಣ ದಯವಿಟ್ಟು ಬರಬೇಡ್ರಿ. ಈಗಾಗಲೇ ಬಹಳಷ್ಟು ಜನ ವೇದಿಕೆಯಲ್ಲಿ ಇದ್ದಾರೆ, ಅನ್ಯತಾ ಭಾವಿಸಬೇಡಿ. ಮಠದ ಗುಳ್ಳೆಮ್ಮ ಕ್ಷೇತ್ರದಲ್ಲಿ ಪ್ರಾರಂಭೋತ್ಸವದ ನಿಮಿತ್ತ ಧರ್ಮಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಉಭಯ ಶ್ರೀಗಳಿಗೂ
ಹಾರಗುರು ಚರಮೂರ್ತಿಗಳಿಗೂ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಈ ಗ್ರಾಮದ ಸಮಸ್ತ ಸದ್ಭಕ್ತರಿಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಾಗ್ತಾ ಇದೆ. ದಯವಿಟ್ಟು ಎಲ್ಲ ಹಿಂದಕ್ಕೆ ಸರಿಬೇಕಾಗಿ ನಿಲ್ಲಿಸ್ಕೊಳ್ತಾ ಇದ್ದೇನೆ. ಯಾರು ನೂಕನುಗ್ಲು ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಬೇಡಿ. ಇದುವರೆಗೆ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಧರ್ಮಸಭೆ ನೆರವೇರಿದೆ. ಅದೇ ರೀತಿ ದೇವೇಂದ್ರಪ್ಪ ಕಾರ್ಪೊರೇಷನ್ ಚೇರ್ಮನ್ ಹಾಗೂ ಬಜಾರಪ್ಪ ಇವರಿಗೂ ಕೂಡ ಸನ್ಮಾನ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ಬಾಜಾರಪ್ಪ ಅಣ್ಣನವರಿಗೂ ಮತ್ತು ದೇವೇಂದ್ರಪ್ಪ ಅವರಿಗೂ ಈ ಒಂದು ಸಮಿತಿಯ ಪದಾಧಿಕಾರಿಗಳು ಗೌರವ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ.